ಯೇಸು ಕ್ರಿಸ್ತ ನೀರಿಂದ ಎದ್ದು ಬಂದ ಕೂಡಲೇ ಪವಿತ್ರಾತ್ಮನು ಅಡವಿಯಲ್ಲಿ ನಡೆಸಿದ್ರು. ಅದ್ರ ಹಿಂದೆನೇ ಯಾರು ಬಂದಿದ್ದು? ಶೈತಾನ್ ಬಂದ. ಅವನಿಗೆ ಗೊತ್ತು, ಸಾಧಾರಣ ವ್ಯಕ್ತಿಗಿಂತ ಮಿತಿ ಮೀರಿದ ಸಾಮರ್ಥ್ಯ ಈಗ ಈ ದೇಹದಲ್ಲಿ ಇದೆ, ಅದನ್ನ ಹೆಂಗಾದ್ರೂ ಕೊಲಾಪ್ಸ್ ಮಾಡಬೇಕು. ಆದರೆ ಎಲ್ಲಾದ್ರೂ ಯೇಸು ಅವನಿಗೆ ಬಿದ್ರ, ಹೆದರಬೇಡಿ, ಯಾಕಂದ್ರೆ ನೀವು ಸಾಧಾರಣವರಲ್ಲ. ಅವನು ಬಂದಿರೋದೇ ಮನುಷ್ಯನ ಸಾಮರ್ಥ್ಯವನ್ನು ಮೀರಿ ದೇವರ ಅಭಿಷೇಕದ ಬಲ ನಿಮ್ಮಲ್ಲಿ ಇದೆ ಅಂತ ತಿಳಿದು ಬಂದಿದ್ದಾನೆ. ಆದರೆ ನಿಮಗೆ ಗೊತ್ತಿಲ್ಲ ಆ ಸಾಮರ್ಥ್ಯವನ್ನು ಮೀರಿ ಇರುವ ಬಲ ನನ್ನಲ್ಲಿ ಇದೆ ಅಂತ. ಅದು ಎಂಥ ತೊಂದರೆ, ಎಂಥ ಸಮಸ್ಯೆ ಬರಲಿ, ನಿಮ್ಮನ್ನು ಅದರಿಂದ ಬಿಡುಗಡೆ ಮಾಡುವ ಸಾಮರ್ಥ್ಯ, ಶಕ್ತಿ, ಬಲ ನಿಮ್ಮಲ್ಲಿದೆ ಅಂತ ಯೇಸುವಿನ ನಾಮದಲ್ಲಿ. ನೀವು ಒಬ್ರು ಸೋಲಕ್ಕೆ ಉಂಟಾದವರಲ್ಲ, ನಷ್ಟದಲ್ಲಿರೋದಕ್ಕೆ ಉಂಟಾಗಲಿಲ್ಲ, ಕಷ್ಟದಲ್ಲಿರುವ ಹಾಗೆ ದೇವರು ಡಿಸೈನ್ ಮಾಡಿಲ್ಲ. ಅವನು ಎಂಥ ತಂತ್ರಗಳನ್ನು ತಂದರು ಅದರಿಂದ ತುಳಿದು ಜಯದಲ್ಲಿ ನಡೆಯುವ ಆ ಅಭಿಷೇಕ ನಿಮ್ಮಲ್ಲಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ.